ನಮಸ್ತೆ ಎಲ್ಲರಿಗೂ ಮದರ್ಸ್ ರೆಸಿಪೀಸಿಗೆ ಸ್ವಾಗತ. ಇವತ್ತು ಕಾಸ್ಟ್ ಐರನ್ ಪ್ಯಾನ್ ಸೀಸನಿಂಗ್ ಅಥವಾ ಕಬ್ಬಿಣದ ಕಾವಲಿನ ಪಳಗಿಸುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಒಮ್ಮೆ ಚೆನ್ನಾಗಿ ಪಳಗಿಸಿದ್ರೆ ದೋಸೆ ನಿಮಗೆ ತುಂಬ ಚೆನ್ನಾಗಿ ಏಳುತ್ತೆ. ಇಲ್ಲಿ ನಾನು ತೆಂಗಿನಕಾಯಿ ಸಿಪ್ಪೆ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಪ್ ವಾಟರ್ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆನೂ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಕಬ್ಬಿಣದ ಧೂಳಲ್ಲಿರುತ್ತೆ. ಅದಕ್ಕೆ ಮೊದಲಿಗೆ ನಾವು ಯಾವಾಗಲೂ ತರುವಾಗ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಎರಡೂ ಬದಿನೂ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿ ತೆಂಗಿನ ಇದು ಕಾಯಿ ಸಿಪ್ಪೆ ಇದೆಲ್ಲ, ಇದರಿಂದ ತೊಳ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದು ಕ್ಲೀನ್ ಆಗುತ್ತೆ. ಎರಡು ಬದಿ ಕ್ಲೀನ್ ಮಾಡಿಕೊಂಡು ಇದನ್ನು ನೀರಲ್ಲಿ ತೊಳ್ಕೊಬೇಕು. ಎರಡು ಬದಿ ಚೆನ್ನಾಗಿ ತೊಳೆಯಿರಿ. ಇವಾಗ ಒಂದು ಕಾಟನ್ ಬಟ್ಟೆಯಿಂದ ಇದನ್ನು ಚೆನ್ನಾಗಿ ಒರೆಸ್ಕೊಳ್ಳಿ. ಇದರಲ್ಲಿ ನೀರಿನ ಅಂಶ ಇರಬಾರ್ದು, ಅಲ್ಲಿವರೆಗೂ ನೀವು ಇದನ್ನು ಒರೆಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದರಲ್ಲಿ ಒಂಚೂರು ನೀರಿನ ಅಂಶ ಇಲ್ಲ. ಇವಾಗ ಇದಕ್ಕೆ ತೆಂಗಿನೆಣ್ಣೆ ತಗೊಂಡು ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಕುಕ್ಕಿಂಗ್ ಆಯಿಲ್ ಕೂಡ ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೋದು. ಅದರಲ್ಲಿ ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಇದನ್ನು ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಇದರ ಹಿಂಬದಿ ಕೂಡ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಇದನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಟೆ ಕಾವಲಿನ ಬಿಸಿ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಇವಾಗ ಇದು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿಯಾಗಿ ಇದರ ನಡುವಿನಲ್ಲಿ ನಿಮಗೆ ಬಿಸಿ ಆದಮೇಲೆ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ನಿಮಗೆ ಕಾಣ್ತಿರ್ಬೋದು ಸ್ವಲ್ಪ ಬಿಸಿ ಆಗ್ತಾ ಇದೆ. ಇದನ್ನು ಗ್ಯಾಸನ್ನು ಆಫ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 10 ನಿಮಿಷ ಇನ್ನೂ ಬಿಸಿ ಆಗಬೇಕು. ಆಮೇಲೆ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಇದನ್ನೀಗ ಒಂದು ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ಬೇಕು ಎಲ್ಲ ಕಡೆ. ನಾವು ಎಷ್ಟು ಚೆನ್ನಾಗಿ ಇದನ್ನು ಪಳಗಿಸ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ನಿಮಗೆ ದೋಸೆ ಬರುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇದರ ಮೇಲೆ ನಾನು ಈ ತವಾನ ಇಡ್ತಾ ಇದ್ದೀನಿ. ಇದಕ್ಕೆ ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಒಂದು ಸ್ಪೂನಿಗೆ ಸಿಕ್ಕಿಸ್ಕೊಂಡಿದ್ದೀನಿ. ಆಮೇಲೆ ಈ ತೆಂಗಿನ ಎಣ್ಣೆನ ಇದಕ್ಕೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆಯಿತು ನಾನು. ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು 2 ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕಿ ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ನಿಮಗೆ ದೋಸೆ ಬರುತ್ತೆ. ನೋಡಿ, ಇದು ಚೆನ್ನಾಗಿ ಕೆಂಪಗಾಗಿದೆ. ಇದನ್ನು ಒಂದು 10 ನಿಮಿಷ ಆದರೂ ಈ ರೀತಿ ಮಾಡ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಿ, ಹೈ ಫ್ಲೇಮಲ್ಲೆಲ್ಲ ಇಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಮೊದಲಿಗೆ ನೀವು ಈ ರೀತಿ ಪಳಗಿಸುವಾಗ ಲೋ ಫ್ಲೇಮಲ್ಲಿ ಇಟ್ಟೆ ಇದನ್ನು ಪಳಗಿಸಬೇಕು. ಇದನ್ನು ಈಗ ತೆಗಿತಾ ಇದ್ದೀನಿ ನಾನು. ಇದೀಗ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಟಿಶ್ಯೂ ಪೇಪರಿಂದ ಇದನ್ನು ಒರೆಸ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಕಡೆ ಒರೆಸ್ಕೊಳ್ಳಿ. ಇನ್ನು ನೀವು ಇದರಲ್ಲಿ ಎಣ್ಣೆ ಹಾಕಿಬಿಟ್ಟು ದೋಸೆನ ಹಾಕ್ಬೋದು. ಇವಾಗ ಇದು ರೆಡಿಯಾಗಿದೆ ನಿಮಗೆ ದೋಸೆ ಮಾಡಲಿಕ್ಕೆ. ಆಮೇಲೆ ದೋಸೆ ಮಾಡಿ ಆದಮೇಲೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಇದಕ್ಕೆ ಎಣ್ಣೆ ಹಚ್ಚಿಟ್ರೆ ಆಯಿತು. ಅದೇ ರೀತಿ ನೀವು ಮಾಡ್ತಾಯಿದ್ರೆ ನಿಮಗೆ ತುಂಬ ವರ್ಷ ಇದು ಕಾವಲಿ ಬರುತ್ತೆ. ಹಾಗೆಯೇ ನಾನು ಇವತ್ತು ತೋರಿಸಿದ ಕಾಸ್ಟ್ ಐರನ್ ಸೀಸನಿಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.